ಬಾಲಗಂಗಾಧರ ತಿಲಕರು ಸಾರ್ವಜನಿಕ ಗಣೇಶೋತ್ಸವದ ಮೂಲಕ ಸಮಾಜವನ್ನು ಒಗ್ಗೂಡಿಸಿ ಸ್ವತಂತ್ರ ಹೋರಾಟಕ್ಕೆ ಒಂದು ಹೊಸ ಶಕ್ತಿಯನ್ನು ಕೊಡುವಂಥ ಕೆಲಸ ಮಾಡಿದ್ರು. ಭಾರತ ಅಂದರೆ ಒಂದು ಆಧ್ಯಾತ್ಮಿಕತೆಯ ತವರು. ಭಾರತ ಅಂದರೆ ಪ್ರಕೃತಿ ಜೊತೆಗೆ ಸಮನ್ವಯಗೊಂಡು ಬದುಕು ಕಟ್ಕೊಳ್ತಕ್ಕಂಥ ಒಂದು ಉದಾತ್ತ ಸಂಸ್ಕೃತಿಯ ಇತಿಹಾಸ. ಭಾರತ ಅಂತ ಹೇಳಿದ್ರೆ ಒಂದು ಚೈತನ್ಯ ಭೂಮಿ, ಧರ್ಮಭೂಮಿ, ಕರ್ಮಭೂಮಿ. ಅಂಥ ಭಾರತದ ಚೈತನ್ಯ ಶಕ್ತಿಯೇ ಹಿಂದುತ್ವ. ಹಿಂದುತ್ವವನ್ನು ಬಿಟ್ಟು ಭಾರತ ಇಲ್ಲ, ಭಾರತವನ್ನು ಬಿಟ್ಟು ಹಿಂದುತ್ವ ಇಲ್ಲ. ಎಲ್ಲೇವರೆಗೂ ಹಿಂದುತ್ವ ಸರ್ವಶಕ್ತಿಯಾಗಿರುತ್ತೋ ಅಲ್ಲೇವರೆಗೂ ಭಾರತ ಶಕ್ತಿಶಾಲಿಯಾಗಿರುತ್ತೆ. ಹಿಂದುತ್ವ ದುರ್ಬಲ ಆದಾಗ, ಹಿಂದೂ ದುರ್ಬಲ ಆದಾಗ ಏನಾಗುತ್ತೆ ಅನ್ನೋದನ್ನು ನಾವು ಇತಿಹಾಸದಲ್ಲಿ ನೋಡಿದ್ದೇವೆ. ಗಾಂಧಾರ ಹೇಗೆ ಆಫ್ಘಾನಿಸ್ತಾನ ಆಯಿತೋ, ಸಿಂಧುವನ್ನು ಕಳ್ಕೊಂಡು ಹೇಗೆ ಪಾಕಿಸ್ತಾನ ಮಾಡಿದಾರೋ, ಅದೇ ಪರಿಸ್ಥಿತಿ ನನ್ನ ಭಾರತಕ್ಕೆ ಬರಬಾರ್ದು ಅಂತಿದ್ರೆ ಹಿಂದೂಗಳು ಸಾಮರ್ಥ್ಯಶಾಲಿಗಳಾಗಿರಬೇಕು, ಹಿಂದೂಗಳು ಸಂಘಟಿತರಾಗಿರಬೇಕು, ಆ ಸಂಘಟಿತರಾಗಿರಬೇಕು, ಸಾಮರ್ಥ್ಯಶಾಲಿಗಳಾಗಿರಬೇಕು ಅನ್ನುವಂಥ ಒಂದು ವಿಚಾರದ ಪ್ರತಿಪಾದನೆಗೆ ಸಾರ್ವಜನಿಕ ಗಣೇಶೋತ್ಸವ ಜಾತಿ ಮತ ಇವುಗಳೆಲ್ಲವನ್ನು ಮೀರಿ ನಾವೆಲ್ಲ ಹಿಂದೂಗಳು ಅಂತಕ್ಕಂಥ ಭಾವನೆಯನ್ನು ಗಟ್ಟಿಗೊಳಿಸೋದಕ್ಕೆ, ಅಸ್ಪೃಶ್ಯತೆಗೆ, ಜಾತೀಯತೆಗೆ ಅವಕಾಶ ಇಲ್ಲದೆ ಇರತಕ್ಕಂಥ ಸದೃಢ ಹಿಂದೂ ಸಮಾಜದ ನಿರ್ಮಾಣಕ್ಕೆ ಪ್ರೇರಣೆಯನ್ನು ಕೊಡಲಿ ಅಂತೇಳಿ ಶುಭ ಹಾರೈಸ್ತೇನೆ. ರಾಣಿ ಚೆನ್ನಮ್ಮ ಮೈದಾನಕ್ಕೆ 32 ವರ್ಷದ ಹಿಂದೆ ಹೋರಾಟಕ್ಕಾಗಿ ಬಂದಿದ್ವಿ. ಅವತ್ತು ರಾಷ್ಟ್ರಧ್ವಜವನ್ನು ಹಾರಿಸುವಂಥ ಸವಾಲನ್ನು ಸ್ವೀಕಾರ ಮಾಡಿ ಬಂದಿದ್ವಿ. ಇವತ್ತು ಬರೀ ರಾಷ್ಟ್ರಧ್ವಜ ಅಲ್ಲ, ರಾಷ್ಟ್ರಧ್ವಜದ ಜೊತೆಗೆ ಭಗವಧ್ವಜವನ್ನು ಕೂಡ ಹಾರಿಸ್ತಾ ಇದ್ದೇವೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಹುಬ್ಬಳ್ಳಿಯ ಈ ಮಣ್ಣಿನಲ್ಲಿ ಹೋರಾಟದ ಕಿಚ್ಚನ್ನು ಹಚ್ಚಿ ಆ ಹೋರಾಟದ ಮೂಲಕ ಇಲ್ಲಿರುವ ಇಂಚಿಂಚು ಭೂಮಿಯು ಕೂಡ ಅದು ಭಾರತದ್ದು ಅಂತಕ್ಕಂಥ ಸಾರ್ತಕ್ಕಂಥ ರಾಷ್ಟ್ರಭಕ್ತಿಯ ಹೋರಾಟದ ಪರಿಣಾಮ ಇವತ್ತು ರಾಣಿ ಚೆನ್ನಮ್ಮ ಮೈದಾನದಲ್ಲಿ ಸಾರ್ವಜನಿಕ ಗಣೇಶದಲ್ಲಿ ಜೀವ ತೊಟ್ಟಂಥ ಹುತಾತ್ಮರಿಗೆ ನಾನು ತುಂಬ ಹೃದಯದಿಂದ ಈ ಸಂದರ್ಭದಲ್ಲಿ ಕೃತಜ್ಞತೆಯಿಂದ ಸ್ಮರಿಸಲಿಕ್ಕೆ ಬಯಸ್ತೇನೆ. ಸರ್, ಈಗ ದರ್ಶನ್ ವಿಚಾರದಲ್ಲಿ ಆ ಒಂದು ಮೂಢ ಹಗರಣಗಳನ್ನು ತಿರುಚುವಂಥ ಅಥವಾ ಅದನ್ನು ಡೈವರ್ಟ್ ಮಾಡುವಂಥ ವಿಚಾರದಲ್ಲಿ ದರ್ಶನ್ ಫೋಟೋವನ್ನು ಸರ್ಕಾರ ಬಿಡುಗಡೆ ಮಾಡಿತ್ತು ಅಂತ ಜೋಶಿ ಅವರ ಆರೋಪ. ಅದಕ್ಕೆ ಕಾಂಗ್ರೆಸ್ ಕೂಡ ವಿರುದ್ಧವಾದ ಹೇಳಿಕೆಗಳು. ಏನೇ ಮಾಡಿದ್ರು ಕಳ್ಳನ ಹೆಂಡತಿ ಡ್ಯಾಶ್ ಡ್ಯಾಶ್ ಡ್ಯಾಶ್, ಯಾವತ್ತಿದ್ರೂ ಒಂದು ದಿನ ಕಳ್ಳನ ಹೆಂಡತಿ ಡ್ಯಾಶ್ ಡ್ಯಾಶ್ ಆಗಲೇಬೇಕು. ಯಾವುದನ್ನೇ ಮುಚ್ಚಿಟ್ರು ಭ್ರಷ್ಟಾಚಾರಿಗಳು ಬಹಳ ದಿನ ಉಳ್ಕೊಳ್ಳೋಕ್ಕಾಗಲ್ಲ. ಈ ಸರ್ಕಾರ ಭ್ರಷ್ಟ ಸರ್ಕಾರ. ಈ ಸರ್ಕಾರ ಪರಿಶಿಷ್ಟ ಜನಾಂಗದವರಿಗೆ ಮೋಸ ಮಾಡಿತು. ಈ ಸರ್ಕಾರ ಬಡವರಿಗೆ ಕೊಡಬೇಕಾದಂಥ ಸೈಟನ್ನು ನುಂಗ್ತು. ಈ ಸರ್ಕಾರ ಭ್ರಷ್ಟ ಸರ್ಕಾರ. ಹಾಗಾಗಿ ಯಾವುದೇ ವಿಚಾರದಿಂದ ಮರೆಮಾಚೋದು ಪ್ರಯತ್ನ ಮಾಡಿದ್ರು ಕೂಡ ಭ್ರಷ್ಟಾಚಾರವನ್ನು ಮುಚ್ಚಾಕೊಳ್ಳೋಕೆ ಸಾಧ್ಯ ಇಲ್ಲ. ಸತ್ಯ ಯಾವತ್ತಿದ್ರೂ ಹೊರಗೆ ಬಂದೇ ಬರುತ್ತೆ. ನ್ಯಾಯಾಲಯದಲ್ಲಿ ಒಂದೊಂದೇ ಇವ್ರ ಹಗರಣಗಳು ಬಿಚ್ಕೊಳ್ತಾ ಇದ್ದಾವೆ. ಇವ್ರ ಹಗರಣಗಳು ಇವರೆಷ್ಟು ಭ್ರಷ್ಟರು ಅನ್ನೋದನ್ನು ತೋರಿಸ್ತಾ ಇದ್ದಾವೆ. ಹಾಗಾಗಿ ಇದೊಂದು ಭ್ರಷ್ಟ ಸರ್ಕಾರ. ಭಾಳ ದಿನ ಭ್ರಷ್ಟರು ಅಧಿಕಾರದಲ್ಲಿ ಇರಬಾರ್ದು, ಅಧಿಕಾರದಲ್ಲಿ ಉಳಿಯೋಕ್ಕಾಗಲ್ಲ. ಸಿದ್ದರಾಮಯ್ಯ ಜೈಲಿಗೆ ಹೋಗ್ತಾರ. ಸಿಎಂ ರೇಸ್ ಚಾಲು ಆಗಿದೆ. ಮ್ಯಾನ್ ಸೀನಿಯರ್ ಆಲ್ರೆಡಿ ಒಂದಿಷ್ಟು ಮಂದಿ ಪೋಸ್ಟರ್ಗಳನ್ನು ಹಾಕಿದ್ದಾರೆ. ನೋಡಿ, ಹೊರಗಡೆ ಸಿದ್ದರಾಮಯ್ಯನವರೇ ನಿಮ್ಮ ಬೆನ್ನಿಂದಿಗಿದ್ದೀವಿ, ಹೊಂಡೆ ಅಂತ ಇದ್ದೀವಿ ಅಂತ ಹೇಳ್ತಾನೆ. ಸಿದ್ದರಾಮಯ್ಯನವರ ರಾಜೀನಾಮೆಗೆ ಮುಹೂರ್ತವನ್ನು ಕಾಂಗ್ರೆಸ್ ಪಾರ್ಟಿ ನಿಗದಿ ಮಾಡಿದೆ. ಸಿದ್ದರಾಮಯ್ಯನವರು ಹೋಗೋದು ಫಿಕ್ಸು. ಅದಕ್ಕಾಗಿ ನಾನು ಅನ್ನೋ ಕಾಂಪಿಟೇಷನ್ ಶುರುವಾಗಿದೆ. ಆ ಕಾಂಪಿಟೇಷನ್ನು ಈಗಾಗಲೇ ಡಜನ್ ದಾಟಿದೆ. 1 ಡಜನ್ಗಿಂತ ಜಾಸ್ತಿ ಜನ CM ಹುದ್ದೆಯ ಆಕಾಂಕ್ಷಿಗಳು. ಆವಾಗ ಮುಖ್ಯಮಂತ್ರಿಗಳೇ, ನೀವು ಮೊನ್ನೆ ಒಂದು ಮಾತು ಹೇಳಿದ್ರಿ, ಸಂಗೊಳ್ಳಿ ರಾಯಣ್ಣ ಒಳ ಪಿತೂರಿಗೆ ಬಲಿಯಾದ ಅಂಥೇಳಿ. ನೀವು ಸಂಗೊಳ್ಳಿ ರಾಯಣ್ಣ ಅಂತ ನಾನು ಭಾವಿಸೋದಿಲ್ಲ. ಸಿದ್ದರಾಮಯ್ಯನವರೇ, ನೀವು ಬರೀ ಭ್ರಷ್ಟಾಚಾರ ಮಾತ್ರ ಅಲ್ಲ, ಭ್ರಷ್ಟಾಚಾರದ ಜೊತೆಗೆ ನಿಮ್ಮೊಳಗಿನ ಪಿತೂರಿಯೂ ಕೂಡ ಇದೆ ಅನ್ನೋದನ್ನು ನೀವು ಈ ಎಲ್ಲ ಕಾಂಪಿಟೇಷನ್ ನೋಡಿದ್ಮೇಲೂ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಸಿದ್ದರಾಮಯ್ಯನವರ ವಿರುದ್ಧ ಪಿತೂರಿ ಮಾಡ್ತಾರೆ ಅಂತ ಹೇಳ್ತೀರಾ? ಅವ್ರ ಒಳಗಿನವರು ನೋಡಿ, ಭ್ರಷ್ಟಾಚಾರ,
ಬಹಳಷ್ಟು ಸ್ಪಷ್ಟ. ಮೂಡಾದಲ್ಲಿ ಹಗರಣ ನಡೆದಿದೆ, ಅದು ಸರ್ಕಾರವೇ ಒಪ್ಕೊಂಡಿದೆ. ಹಿಂದೆ ಇದ್ರೆ ಆಯುಕ್ತನ ಯಾಕೆ ಸಸ್ಪೆಂಡ್ ಮಾಡ್ತಿದ್ರು? ಹಗರಣವೇ ನಡೆದೇ ಇದ್ದರೆ ನ್ಯಾಯಾಂಗ ತನಿಖೆಗೆ ಯಾಕೆ ಆದೇಶ ಮಾಡ್ತಿದ್ರು? ಹಗರಣ ನಡೆದಿರೋದು ಸ್ಪಷ್ಟ. ಸಿದ್ದರಾಮಯ್ಯನವ್ರ ಪಾತ್ರ ಏನು ಅನ್ನೋದನ್ನು ನ್ಯಾಯಾಲಯದಲ್ಲಿ ನಡೆದಂಥ ವಾದ ವಿವಾದಗಳೇ ಬಹಿರಂಗಪಡಿಸಿದ. ಬಿಜೆಪಿ ಆಫೀಸ್ನಿಂದ ಬಂದಿರೋದು ಆದೇಶ, ಬಿಜೆಪಿ ಆಫೀಸ್ನಿಂದ ಬಂದಿರೋದು ಅಂತ. ಯಾವುದು ಭ್ರಷ್ಟಾಚಾರ ಮಾಡೋಕ್ಕೆ ನಾವು ಹೇಳಿದ್ದು ಬನ್ನಿ ಭ್ರಷ್ಟಾಚಾರ ಮಾಡಿ ಅಂತೇಳಿ. ವಾಲ್ಮೀಕಿ ನಿಗಮದಲ್ಲಿ ಪರಿಶಿಷ್ಟ ಜನಾಂಗ ಅವರ ದುಡ್ಡನ್ನು ಬಾರಿನ ಅಕೌಂಟಿಗೆ ಕಳಿಸಿ ಅಂತ ನಾವು ಹೇಳಿದ್ವಾ? ಎಲೆಕ್ಷನ್ಗೆ ಬಳಕೆ ಮಾಡಿ ಅಂತ ನಾವು ಹೇಳಿದ್ವಾ? ಅದರೊಳಗಡೆ ಇಂಪೋರ್ಟೆಡ್ ಕಾರುಗಳನ್ನು ಖರೀದಿ ಮಾಡಿ ಅಂತ ನಾವು ಹೇಳಿದ್ವೇನ್ರಿ? ಬಿಜೆಪಿ ಅವ್ರದ್ದು ಪ್ರಕರಣ ಪೆಂಡಿಂಗ್ ಇದ್ರೂ ಕೇವಲ ಸಿದ್ದರಾಮಯ್ಯನವ್ರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ರಾಜ್ಯಪಾಲರು. ಹಂಗಾಗಿ ಅವ್ರು ನಿಮ್ಮ ಕೈಗೊಂಬೆ. ಅವರು ರಾಜ್ಯದ ಮುಖ್ಯಮಂತ್ರಿ, ಅವರ ನೇತೃತ್ವದಲ್ಲೇ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೆದಿರೋದು. ಅರ್ಕಾವತಿ ಹಗರಣ, ರೀಡಿಯೋ ಹೆಸರಿನಲ್ಲಿ 880 ಕೋಟಿ ರೂಪಾಯಿ 80 ಎಕರೆ ಜಮೀನನ್ನು ಡಿನೋಟಿಫಿಕೇಶನ್ ಮಾಡಿದಂಥ ಕುಖ್ಯಾತಿ ಯಾರ್ದು? ನಮ್ದು, ಸಿದ್ದರಾಮಯ್ಯನವ್ರ ಸರ್ಕಾರದ್ದು. ಮೂಡಾದಲ್ಲಿ ನನಗೆ ಕೊಟ್ಟಿದ್ದಾರೆ, ನನ್ನ ಹೆಂಡತಿ ಕೊಟ್ಟಿಲ್ಲಪ್ಪ ಸೈಟು, ಸಿದ್ದರಾಮಯ್ಯನವ್ರ ಪತ್ನಿಯವರಿಗೆ ಕೊಟ್ಟಿದ್ದು, ಅವ್ರ ಮನೆಯವರಿಗೆ ಕೊಟ್ಟಿರೋದು. ಅದಕ್ಕಾಗಿ ಅವ್ರು ರಾಜೀನಾಮೆ ಕೊಡಬೇಕಾಗಿರೋದು. ನಿಮ್ಮ ಪ್ರಕಾರ ಹೊಸ CM ಬರ್ತಾರೆ ರಾಜ್ಯಕ್ಕೆ? ಈಗಿನ ವಾತಾವರಣ ನೋಡಿದ್ರೆ, ಕಾಂಗ್ರೆಸ್ ಒಳಗಡೆ ಕಾಂಪಿಟೇಷನ್ ಶುರುವಾಗಿರೋದು ನೋಡಿದ್ರೆ ಮುಹೂರ್ತ ಫಿಕ್ಸು, ಟೈಮ್ ಬಾಂಬ್ ಫಿಕ್ಸ್ ಆಗಿದೆ. ಸಂಕ್ರಾಂತಿ ನಂತರ ಸಂಕ್ರಾಂತಿ ಆಗುತ್ತೆ. ಯಾವಾಗ ಫಿಕ್ಸ್? ಸಂಕ್ರಾಂತಿ ಎಲ್ಲ ಬಹಳ ದೂರ ಆಯ್ತು. ದೀಪಾವಳಿ ಒಳಗೆ ಡಮಾರ್. ದೀಪಾವಳಿ ಒಳಗೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ ಡಮಾರ್. ಹೊಸ CM ಹೊಸ ಸರ್ಕಾರವು 2025 ಚುನಾವಣೆಯು ಕೆಲವು ಸಂಗತಿಗಳನ್ನ ಕಾಲ ನಿರ್ಣಯ ಮಾಡುತ್ತೆ. ಎಲ್ಲವನ್ನೂ ನಾವೇ ಹೇಳಕ್ಕಾಗಲ್ಲ, ಕೆಲವು ಸಂಗತಿಗಳನ್ನು ಕಾಲ ನಿರ್ಣಯ ಮಾಡುತ್ತೆ. ಮೂಡಕ್ಕೆ ಸಿಕ್ಕಂತ ಅಬ್ಬರ ವಾಲ್ಮೀಕಿಗೆ ಅದು ಅಷ್ಟೊಂದು ಆಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ವಾಲ್ಮೀಕಿಯಲ್ಲೂ ಹಗರಣ, ಮೂಡಾದಲ್ಲೂ ಹಗರಣ, ಅರ್ಕಾವತಿಯಲ್ಲೂ ಹಗರಣ, ಟೆಂಡರ್ನಲ್ಲೂ ಹಗರಣ. ಹಗರಣಗಳದ್ದೇ ಸುದ್ದಿ, ಹಗರಣಗಳದ್ದೇ ಸದ್ದು. ಅದು ಬಿಟ್ಟರೆ ಬೇರೆ ಇನ್ಯಾವುದೂ ಇಲ್ಲ. ಫೋಟೋವನ್ನ ಸರ್ಕಾರವೇ ಬಿಡಿತು ಅಂತ ಜೋಶಿ ಅವರ ಆರೋಪ. ಅವನು ನೀರು ಕುಡಿಬೇಕು, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು. ತಪ್ಪು ಯಾರೇ ಮಾಡಿದ್ರು ತಪ್ಪೇ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು. ಉಪ್ಪು ತಿಂದವ್ರು ನೀರು ಕುಡಿಬೇಕು. ಮನೆಗಂತೂ ಹೋಗ್ತಾರೆ. ನ್ಯಾಯಾಧೀಶರು ಹೇಳಬೇಕಾದದ್ದನ್ನು ನಾನು ಹೇಳಬಾರ್ದು. ನ್ಯಾಯಾಧೀಶರು ಹೇಳಬೇಕಾಗಿದ್ದನ್ನು ನಾನು ಹೇಳಬಾರ್ದು. ನ್ಯಾಯಾಧೀಶರು ಅವ್ರ ಕೆಲಸ ಅವ್ರು ಮಾಡಲಿ. ಈ ಸರ್ಕಾರ ಭ್ರಷ್ಟಾಚಾರ ನಡೆಸಿದೆ ಅಂತ ಹೇಳೋದು ನನ್ನ ಹಕ್ಕು, ಅದನ್ನು ಹೇಳ್ತಾ ಇದ್ದೀನಿ. ಅಲ್ಲ ಸರ್, ನಿಮ್ಮ ಸರ್ಕಾರದ ಮೇಲೆ 40% ಆರೋಪ ಮಾಡಿದ್ರು. ಇದು ಎಷ್ಟು ಪರ್ಸೆಂಟ್ ಸರ್ಕಾರ? 100% ಲೂಟಿ, 100% ಲೂಟಿ. ಸುಳ್ಳು ಲೆಕ್ಕ, ಸುಳ್ಳು ಲೆಕ್ಕ, ಕಳ್ಳು ಬಿಲ್ಲು, ಸುಳ್ಳು ಲೆಕ್ಕ, ಕಳ್ಳು ಬಿಲ್ಲು, ಎಲ್ಲದರಲ್ಲೂ ಸುಳ್ಳು ಲೆಕ್ಕ, ಕಳ್ಳು ಬಿಲ್ಲು, 100% ಲೂಟಿ. ಬೆದರಿಕೆ ತಂತ್ರನ, ಬಿಜೆಪಿ ಹಗರಣಗಳು ಅನ್ನೋದು ಬೆದರಿಕೆ ತಂತ್ರನ. ಅದೆಲ್ಲ ಈಗ ಅವ್ರ ಮೇಲೆ ಆರೋಪ ಬರ್ತಾ ಇದೆಯಲ್ಲ, ಅದನ್ನ ಮರೆ ಮಾಚೋದಕ್ಕೆ ಇನ್ನೊಬ್ರ ಕಡೆಗೆ ಬೆಟ್ ಮಾಡಿ ತೋರಿಸ್ತಾ ಇದ್ದಾರೆ. ಅವ್ರ ಕೈಲೇ ಇದೆ, ತನಿಖೆ ಮಾಡಲಿ. ಯಾರು ತಪ್ಪು ಮಾಡಿದ್ರು ತಪ್ಪೇ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲಿ. ಅವ್ರ ಥರ ಬಣ್ಣ ತಂದಲ್ಲಿ ಮುಚ್ಚಾಕೊಳ್ಳೋ ಕೆಲಸ ಮಾಡಲ್ಲ, ಜಾತಿ ಗುರಾಣಿ ಬಳಸೋದಿಲ್ಲ. ತಪ್ಪು ಯಾರು ಮಾಡಿದ್ರು ತಪ್ಪೇ. ಓಕೆ ಸರ್, ಥ್ಯಾಂಕ್ ಯು ಸರ್.